ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಗಾಂಡೀವ ಧನಸ್ಸು ತನ್ನ ಕೈಜಾರಿ ಬೀಳುತ್ತಿದೆ, ಮೈ ಚರ್ಮವೆಲ್ಲ ಸುಡುತ್ತಿದೆ, ನನಗೆ ನಿಲ್ಲಲೂ ಆಗುತ್ತಿಲ್ಲ ಮತ್ತು ನನ್ನ ಮನಸ್ಸು ಭ್ರಮೆಗೊಳಗಾದಂತಿದೆ. ಎಂಥ ವಿಪರ್ಯಾಸ! ಯುದ್ಧೋತ್ಸಾಹದಲ್ಲಿ ಯುದ್ಧಭೂಮಿಗೆ ಬಂದು ಸಮಬಲರೊಡನೆ ಹೋರಾಡಲು ಅವರನ್ನು ನೋಡಬೇಕು, ಸೇನೆಯ ಮಧ್ಯೆ ರಥವನ್ನು ನಿಲ್ಲಿಸುವಂತೆ ಹೇಳಿದ ಇದೇ ಪಾರ್ಥ ಇಂದು ಭ್ರಮೆಗೊಳಗಾಗಿದ್ದಾನೆ. ತನ್ನವರು ಎನ್ನುವ ಮೋಹ ಇದುವರೆಗೂ ಕೌರವರು ಕೊಟ್ಟ ಕಷ್ಟಗಳನ್ನು ಮರೆತು ಯುದ್ಧ ಭೂಮಿಯಲ್ಲಿ ನಿಲ್ಲಲು ಆಗುತ್ತಿಲ್ಲ ಎನ್ನುವ ಪರಿಸ್ಥಿತಿಗೆ ತಂದಿಟ್ಟಿದೆ. ಇದೇ ಮನುಷ್ಯನ ದೌರ್ಬಲ್ಯ. ಮನುಷ್ಯ ಅರಿಷಡ್ ವರ್ಗಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಅದು ಯಾವ ಸಂದರ್ಭದಲ್ಲಿಯಾದರೂ ಪ್ರಕಟಗೊಂಡು ಮನುಷ್ಯನನ್ನು ಅಧಃಪತನಕ್ಕೆ ಇಳಿಸುತ್ತದೆ. ಇದೀಗ ಅರ್ಜುನನಿಗೆ ತನ್ನ ಬಂಧು ಬಾಂಧವರ ಮೋಹ ಅತಿಯಾಗಿ ಮನಸ್ಸು ದುರ್ಬಲವಾಗುತ್ತಿದೆ. ದ್ವೇಷ ಅಸೂಯೆಗಳು ಒಂದು ನಿರ್ಣಾಯಕ ಘಟ್ಟ ತಲುಪಿ ಈ ಯುದ್ಧ ಮುಗಿದರೆ ಮುಂದೆ ಸುಖವನ್ನೇ ಕಾಣಬಹುದಾದ ಕಾಲ ಬರುತ್ತಿರುವಾಗ ಮೋಹ ಪಾಶದಲ್ಲಿ ಸಿಲುಕಿ ದುರ್ಬಲನಾಗಿ ಪರಿತಪಿಸುತ್ತಿದ್ದಾನೆ. ಹರಿ ಓಂ.